ನಮಸ್ಕಾರ, ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಲೈನ್ ಅಥವಾ ಎಡ್ಜ್ ಕವರಿಂಗ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಈ ವಿಡಿಯೋದಲ್ಲಿ ನಾವು ವರ್ಟೆಕ್ಸ್ ಕವರಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವರ್ಟೆಕ್ಸ್ ಕವರಿಂಗ್ ಅಂತ ಅಂದ್ರೆ ಏನು? ಎ ಸಬ್ಸೆಟ್ ಈಸ್ ಕಾಲ್ಡ್ ವರ್ಟೆಕ್ಸ್ ಕವರಿಂಗ್ ಆಫ್ ಗ್ರಾಫ್ G ಇಫ್ ಎವ್ರಿ ಎಡ್ಜಸ್ ಆಫ್ G ಈಸ್ ಇನ್ಸಿಡೆಂಟ್ ವಿತ್ ಅಟ್ ಲೀಸ್ಟ್ ಒನ್ ವರ್ಟೆಕ್ಸ್. ಸಿಂಪಲ್. ಸೊ ಒಂದು ಗ್ರಾಫ್ ಅನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಎಲ್ಲಾ ಎಡ್ಜ್ ಗಳನ್ನ ಬರ್ಕೊಳ್ಳಿ. ಎವ್ರಿ ಎಡ್ಜಸ್. ಸೊ ಎಲ್ಲ ಎಡ್ಜ್ ಅನ್ನ ಬರ್ಕೊಳ್ಳಿ. 1 2 3 4 ಮತ್ತೆ 5. ಸೊ ಇದೇ 5 ಅಲ್ವಾ ಎಡ್ಜಸ್ ಇರೋದು. ಸೊ ಈಗ ಏನ್ ಮಾಡ್ಬೇಕು ಅಂತಂದ್ರೆ ನಾನು ವರ್ಟೆಕ್ಸ್ ಗಳನ್ನ ಯೂಸ್ ಮಾಡ್ತಾ ಹೋಗ್ಬೇಕು. ಅಟ್ ಲೀಸ್ಟ್ ಒಂದು ವರ್ಟೆಕ್ಸ್ ಆದ್ರೂ ಕೂಡ ಇನ್ಸಿಡೆಂಟ್ ಆಗಿರ್ಬೇಕು ಈ ಒಂದು ಎಡ್ಜಸ್ ಗಳಿಗೆ. ಸೊ ಇವಾಗ ನಾನು ಎ ಅನ್ನ ಯೂಸ್ ಮಾಡಿದೆ ಅಂತ ಅನ್ಕೊಳ್ಳಿ. ಎ ಯಾವ ಯಾವ ಎಡ್ಜಸ್ ಅನ್ನ ಕವರ್ ಮಾಡುತ್ತೆ? ಈ ಎಡ್ಜ್ ಅನ್ನ ಕವರ್ ಮಾಡುತ್ತೆ, ಈ ಎಡ್ಜ್ ಅನ್ನ ಕವರ್ ಮಾಡುತ್ತೆ. ಇನ್ನು ಕೂಡ 3 ಎಡ್ಜಸ್ ಗಳು ಹಂಗೆ ಬಾಕಿ ಉಳಿದು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಬಿ ಅನ್ನ ಯೂಸ್ ಮಾಡ್ತೀನಿ. ಬಿ ವರ್ಟೆಕ್ಸ್ ಅನ್ನ. ಬಿ ವರ್ಟೆಕ್ಸ್ ಏನ್ ಮಾಡುತ್ತೆ? ಈ ಎಡ್ಜ್ ಅನ್ನ ಕವರ್ ಮಾಡುತ್ತೆ, ಈ ಎಡ್ಜ್ ಅನ್ನ ಕವರ್ ಮಾಡುತ್ತೆ, ಈ ಎಡ್ಜ್ ಅನ್ನ ಕವರ್ ಮಾಡುತ್ತೆ. ಆದ್ರೂ ಕೂಡ ನನಗೆ ಇನ್ನೂ ಒಂದು ಎಡ್ಜ್ ಬಾಕಿ ಇದೆ. ಸೊ ಏನ್ ಮಾಡ್ತೀನಿ, ಸಿ ಅನ್ನ ಯೂಸ್ ಮಾಡ್ತೀನಿ. ಸಿ ವರ್ಟೆಕ್ಸ್. ಸೊ ಇವಾಗ ಏನ್ ಮಾಡ್ತೀನಿ, ಸಿ ವರ್ಟೆಕ್ಸ್ ಈ ಒಂದು ಎಡ್ಜ್ ಮತ್ತೆ ಈ ಒಂದು ಎಡ್ಜ್ ಅನ್ನ ಕವರ್ ಮಾಡುತ್ತೆ. ಸೊ ಇವಾಗ ಸೆಟ್ ಏನಾಯ್ತು, K1 ವಿಲ್ ಬಿ ಈಕ್ವಲ್ ಟು ಎ ಕಾಮ ಬಿ ಕಾಮ ಸಿ. ಸೊ ಈ 3 ವರ್ಟೆಕ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನಾವು ಎಲ್ಲಾ ಎಡ್ಜಸ್ ಅನ್ನು ಕೂಡ ಕವರ್ ಮಾಡಿದ್ವಿ. ಸೊ ಇದು ಅರ್ಥ. ನೆಕ್ಸ್ಟ್ ಏನ್ ಮಾಡ್ಬೋದು, ಈ ಬಿ ಅನ್ನ ತೆಗೆದಾಕ್ಬಿಟ್ಟು ಬಿ ಬದಲು ನಾನು ಡಿ ಅನ್ನ ಯೂಸ್ ಮಾಡ್ಕೋಬಹುದು. ನೋಡಿ, ಎ ಏನ್ ಮಾಡುತ್ತೆ, ಈ 2 ಎಡ್ಜಸ್ ಅನ್ನ ಕವರ್ ಮಾಡುತ್ತೆ. ಡಿ ಏನ್ ಮಾಡುತ್ತೆ, 1 2 3. ಸೊ ಈ ಎಡ್ಜಸ್ ಅನ್ನ ಕವರ್ ಮಾಡುತ್ತೆ. ಸಿ ಏನ್ ಮಾಡುತ್ತೆ, ಈ 2 ಎಡ್ಜಸ್ ಅನ್ನ ಕವರ್ ಮಾಡುತ್ತೆ. ಸೊ ಎಲ್ಲ ಎಡ್ಜ್ ಗಳು ಕೂಡ ಕವರ್ ಆಗುವ. ಎಸ್. ಸೊ ಇವಾಗ ಏನ್ ಬರೀಬಹುದು, K2 ಈಸ್ ಈಕ್ವಲ್ ಟು ಎ ಕಾಮ ಡಿ ಕಾಮ ಸಿ. ನೆಕ್ಸ್ಟ್ ಪಾಸಿಬಲ್ ಕಂಡೀಷನ್ ಏನು, ಈ ರೀತಿ ನೋಡಿ. ಎ ಅನ್ನ ಯೂಸ್ ಮಾಡಿದ್ರೆ ಈ 2 ಎಡ್ಜ್ ಕವರ್ ಆಗ್ತವೆ. ಬಿ ಇಂದ ಈ 3 ಎಡ್ಜ್ ಗಳು ಕವರ್ ಆಗ್ತವೆ. ಡಿ ಇಂದ ಈ 3 ಎಡ್ಜ್ ಗಳು ಕವರ್ ಆಗ್ತವೆ. ಸೊ ಇವಾಗ ಏನಾಯ್ತು, ಎಲ್ಲ ಎಡ್ಜ್ ಕವರ್ ಆಯ್ತಾ? ಎಸ್. ಸೊ K3 ವಿಲ್ ಬಿ ಈಕ್ವಲ್ ಟು ಎ ಬಿ ಡಿ. ಎ ಬಿ ಡಿ ವಿಲ್. ನೆಕ್ಸ್ಟ್ ಏನ್ ಮಾಡಬಹುದು, ಬಿ ಮತ್ತೆ ಡಿ ಮಾತ್ರ ಯೂಸ್ ಮಾಡ್ಕೋಬಹುದು. ನೋಡಿ ಇಲ್ಲಿ ಬಿ ಇಂದ ಏನಾಗುತ್ತೆ, ಈ 3 ಎಡ್ಜ್ ಗಳು ಕವರ್ ಆಗ್ತವೆ. ಡಿ ಇಂದ ಏನಾಗುತ್ತೆ, ಈ 3 ಎಡ್ಜ್ ಗಳು ಕವರ್ ಆಗ್ತವೆ. ಸೊ ಎಲ್ಲ ಎಡ್ಜ್ ಗಳು ಕೂಡ ಕವರ್ ಆಯ್ತು. ಸೊ K4 ವಿಲ್ ಬಿ ಈಕ್ವಲ್ ಟು ಬಿ ಕಾಮ ಡಿ. ನೆಕ್ಸ್ಟ್ ಏನ್ ಮಾಡ್ಬೋದು, ನಾನು ಬಿ ಸಿ ಡಿ ಅನ್ನ ಯೂಸ್ ಮಾಡ್ಬೋದು. ಸೊ ಬಿ ಇಂದ ಈ 3 ಎಡ್ಜ್ ಗಳು ಕವರ್ ಆಗ್ತವೆ. ಡಿ ಇಂದ ಈ 3 ಎಡ್ಜ್ ಗಳು ಕವರ್ ಆಗ್ತವೆ. ಸಿ ಇಂದ ಈ 2 ಎಡ್ಜ್ ಗಳು ಕವರ್ ಆಗ್ತವೆ. ಸೊ ಎಲ್ಲ ಎಡ್ಜ್ ಕವರ್ ಆದಂಗೆ ಆಯ್ತಾ? ಎಸ್. ಸೊ K5 ವಿಲ್ ಬಿ ಈಕ್ವಲ್ ಟು ಬಿ ಸಿ ಡಿ. ನೆಕ್ಸ್ಟ್ ಏನಾದ್ರೂ ಪಾಸಿಬಲ್ ಕಂಡೀಷನ್ಸ್ ಇದೆಯಾ? ಸೊ ಎ ಮತ್ತೆ ಸಿ ಯೂಸ್ ಮಾಡ್ಬೋದಾ? ಎ ಮತ್ತೆ ಸಿ ಯೂಸ್ ಮಾಡಿದ್ರೆ ನೋಡಿ, ಈ 2 ಎಡ್ಜ್ ಕವರ್ ಆಗ್ತವೆ, ಈ 2 ಎಡ್ಜ್ ಕವರ್ ಆಗುತ್ತೆ, ಈ ಒಂದು ಎಡ್ಜ್ ಕವರ್ ಆಗಲ್ಲ. ಸೊ ಅದಕ್ಕೋಸ್ಕರ ಎ ಮತ್ತೆ ಸಿ ಅನ್ನ ನಾನು ಯೂಸ್ ಮಾಡಕ್ಕಾಗಲ್ಲ. ಸೊ ಸಾಕು, ಈ 5 ಸಿನಾರಿಯೋಸ್ ಸಾಕು, ಸರಿನಾ? ಸೊ ಈ 5 ಸೆಟ್ ಗಳಲ್ಲಿ ಯೂಸ್ ಮಾಡಿಕೊಂಡು ನಾವು ಮಿನಿಮಲ್ ವರ್ಟೆಕ್ಸ್ ಕವರಿಂಗ್ ಅಂತ ಅಂದ್ರೇನು, ಮಿನಿಮಮ್ ವರ್ಟೆಕ್ಸ್ ಕವರಿಂಗ್ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಮಿನಿಮಲ್ ವರ್ಟೆಕ್ಸ್ ಕವರಿಂಗ್ ಅಂತ ಅಂದ್ರೆ ಸಿಂಪಲ್. ನೋ ವರ್ಟೆಕ್ಸ್ ಮಸ್ಟ್ ಬಿ ಡಿಲೀಟೆಡ್ ಫ್ರಮ್ ದ ಸೆಟ್ ದಟ್ ಮೇ ಫೇಲ್ ದ ಕಂಡೀಷನ್. ಸೊ ಇವಾಗ ಒಂದೊಂದೇ ಸೆಟ್ ಅನ್ನ ತಗೊಳ್ಳಿ. ಸೊ K1 ಅನ್ನ ತಗೊಂತೀನಿ. ಸೊ ಯಾವ ವರ್ಟೆಕ್ಸ್ ಯೂಸ್ ಮಾಡಿರೋದು, ಎ ಬಿ ಸಿ ವರ್ಟೆಕ್ಸ್ ಅನ್ನ ಯೂಸ್ ಮಾಡಿದ್ವಿ. ಈಗ ನಾನು ಎ ವರ್ಟೆಕ್ಸ್ ಅನ್ನ ತೆಗೆದ್ರು. ಸೊ ನೋಡಿ, ಎ ಬಿ ಸಿ ಅಷ್ಟೇ ಅಲ್ವಾ ಇದ್ದಿದ್ದು ಈ ಒಂದು ಸೆಟ್ ಅಲ್ಲಿ. ಸೊ ನಾನು ಎ ವರ್ಟೆಕ್ಸ್ ತೆಗೆದ್ರು ಕೂಡ ಎಲ್ಲಾ ಎಡ್ಜಸ್ ಅನ್ನು ಕೂಡ ಕವರ್ ಮಾಡಕ್ ಆಗುತ್ತೋ ಇಲ್ವೋ ಅಂತ ನೋಡ್ಬೇಕು. ನೋಡಿ, ಬಿ ಇಂದ ಈ 3 ಎಡ್ಜ್ ಗಳು ಕವರ್ ಆಗ್ತವೆ. ಸಿ ಇಂದ ಈ 2 ಎಡ್ಜ್ ಗಳು ಕವರ್ ಆಗ್ತವೆ. ಬಟ್ ಈ ಒಂದು ಎಡ್ಜ್ ಕವರ್ ಆಗಲ್ಲ. ಈ ಎಡ್ಜ್ ಕವರ್ ಆಗ್ಬೇಕು ಅಂತಂದ್ರೆ ಎ ವರ್ಟೆಕ್ಸ್ ಇರ್ಲೇಬೇಕು. ಸೊ ಎ ವರ್ಟೆಕ್ಸ್ ಏನ್ ಮಾಡುತ್ತೆ, ಈ 2 ಎಡ್ಜಸ್ ಅನ್ನ ಕವರ್ ಮಾಡುತ್ತೆ. ನೆಕ್ಸ್ಟ್ ಬಿ ಅನ್ನ ತೆಗೆದು ನೋಡೋಣ. ಸೊ ಬಿ ಏನಾದ್ರೂ ತೆಗೆದ್ರೆ ಎ ಏನ್ ಮಾಡುತ್ತೆ, ಈ 2 ಎಡ್ಜಸ್ ಅನ್ನ ಕವರ್ ಮಾಡುತ್ತೆ. ಸಿ ಏನ್ ಮಾಡುತ್ತೆ, ಈ 2 ಎಡ್ಜಸ್ ಅನ್ನ ಕವರ್ ಮಾಡುತ್ತೆ. ಈ ಒಂದು ಎಡ್ಜ್ ಕವರ್ ಆಗಲ್ಲ. ಸೊ ಇವಾಗ ನನಗೆ ಬಿ ಕೂಡ ಬೇಕಾಗುತ್ತೆ. ನೆಕ್ಸ್ಟ್ ಸಿ ಅನ್ನ ತೆಗೆದೆ ಅಂತ ಅನ್ಕೊಳ್ಳಿ. ಎ ಏನ್ ಮಾಡುತ್ತೆ, ಈ 2 ಎಡ್ಜಸ್ ಅನ್ನ ಕವರ್ ಮಾಡುತ್ತೆ. ಬಿ ಏನ್ ಮಾಡುತ್ತೆ, 1 2 3. ಸೊ ಈ ಎಡ್ಜಸ್ ಅನ್ನ ಕವರ್ ಮಾಡುತ್ತೆ. ಬಟ್ ಈ ಒಂದು ಎಡ್ಜ್ ಕವರ್ ಆಗಿಲ್ಲ. ಸೊ ಈ ಒಂದು ಎಡ್ಜ್ ಕವರ್ ಆಗ್ಬೇಕು ಅಂತಂದ್ರೆ ನನಗೆ ಸಿ ಬೇಕೇ ಬೇಕು. ಸೊ ಈ ಒಂದು ಸೆಟ್ ಅಲ್ಲಿ ಇರುವಂತಹ ಎಲ್ಲಾ ವರ್ಟೆಕ್ಸ್ ಗಳು ಕೂಡ ನನಗೆ ಬೇಕೇ ಬೇಕು. ಯಾವುದೇ ಒಂದು ವರ್ಟೆಕ್ಸ್ ಅನ್ನ ನನ್ನ ಕೈಯಲ್ಲಿ ಡಿಲೀಟ್ ಮಾಡಕ್ಕಾಗಲ್ಲ. ಡಿಲೀಟ್ ಮಾಡಿದ್ರೆ ಏನಾಗ್ಬಿಡುತ್ತೆ, ಕಂಡೀಷನ್ ಫೇಲ್ ಆಗ್ಬಿಡುತ್ತೆ. ಸೊ ಏನಂತ ಕರಿಬಹುದು ನಾವು, K1 ಅನ್ನ ಮಿನಿಮಲ್ ವರ್ಟೆಕ್ಸ್ ಕವರಿಂಗ್ ಅಂತ ಕರಿಬಹುದು. ನೆಕ್ಸ್ಟ್ K2 ಹೋಗೋಣ. ಏನು, ಎ ಡಿ ಸಿ ಅಲ್ವಾ? ಸೊ ಎ ಡಿ ಸಿ. ಸೊ ಈಗ ನಾನು ಫಸ್ಟ್ ಎ ಅನ್ನ ತೆಗೆದು ನೋಡ್ತೀನಿ. ಸೊ ಎ ಅನ್ನ ತೆಗೆದ್ರೆ ಡಿ ಏನ್ ಮಾಡುತ್ತೆ, ಈ 3 ಎಡ್ಜಸ್ ಅನ್ನ ಕವರ್ ಮಾಡುತ್ತೆ. ನೆಕ್ಸ್ಟ್ ಸಿ ಏನ್ ಮಾಡುತ್ತೆ, ಈ 2 ಎಡ್ಜ್ ಅನ್ನ ಕವರ್ ಮಾಡುತ್ತೆ. ಸೊ ಈ ಒಂದು ಎಡ್ಜ್ ಕವರ್ ಆಗಿಲ್ಲ. ಸೊ ಆ ಎಡ್ಜ್ ಕವರ್ ಆಗ್ಬೇಕು ಅಂತಂದ್ರೆ ಎ ಬೇಕೇ ಬೇಕು. ನೆಕ್ಸ್ಟ್ ಡಿ ಅನ್ನ ತೆಗಿಬಹುದಾ ಅಂತ ನೋಡ್ತೀವಿ.
ಸೊ ಎ ಏನ್ ಮಾಡುತ್ತೆ ಈ ಎರಡು ಎಡ್ಜಸ್ ಅನ್ನ ಕವರ್ ಮಾಡುತ್ತೆ, ಸಿ ಏನ್ ಮಾಡುತ್ತೆ ಈ ಎರಡು ಎಡ್ಜಸ್. ಸೊ ನಾನೇನಾದ್ರೂ ಡಿ ಅನ್ನ ತೆಗೆದ್ರೆ ಮಧ್ಯದಲ್ಲಿರುವಂತ ಎಡ್ಜ್ ಕವರ್ ಆಗಿಲ್ಲ, ಸೊ ಡಿ ನನಗೆ ಬೇಕೇ ಬೇಕು. ನೆಕ್ಸ್ಟ್ ಸಿ ಅನ್ನ ತೆಗೆದ್ರೆ ಎ ಏನ್ ಮಾಡುತ್ತೆ ಈ ಎರಡು ಎಡ್ಜಸ್ ಅನ್ನ ಕವರ್ ಮಾಡುತ್ತೆ, ಡಿ ಏನ್ ಮಾಡುತ್ತೆ 1 2 3, ಸೊ ಈ 3 ಎಡ್ಜಸ್ ಅನ್ನ ಕವರ್ ಮಾಡುತ್ತೆ. ಬಟ್ ಈ ಒಂದು ಎಡ್ಜ್ ಕವರ್ ಆಗಿಲ್ಲ, ಸೊ ಇದು ಕವರ್ ಆಗ್ಬೇಕು ಅಂತಂದ್ರೆ ನನಗೆ ಸಿ ಬೇಕೇ ಬೇಕು. ಸೊ ಇವಾಗ K2 ಅನ್ನು ಕೂಡ ನಾವೇನಂತ ಕರಿಬಹುದು, ಇಟ್ ಈಸ್ ಎ ಮಿನಿಮಲ್ ವರ್ಟೆಕ್ಸ್ ಕವರಿಂಗ್. ಯಾಕೆ ನಾನು ಯಾವುದೇ ಒಂದು ವರ್ಟೆಕ್ಸ್ ಅನ್ನ ಡಿಲೀಟ್ ಮಾಡಕ್ ಆಗ್ತಾ ಇಲ್ಲ, ಈ ಸೆಟ್ ಅಲ್ಲಿ ಇರುವಂತ ಯಾವುದೇ ವರ್ಟೆಕ್ಸ್ ಅನ್ನ ಡಿಲೀಟ್ ಮಾಡಕ್ ಆಗ್ತಾ ಇಲ್ಲ. ಡಿಲೀಟ್ ಮಾಡಿದ ತಕ್ಷಣ ಏನಾಗ್ಬಿಡುತ್ತೆ, ಕಂಡೀಷನ್ ಫೇಲ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಡಿಲೀಟ್ ಮಾಡಂಗಿಲ್ಲ. ನೆಕ್ಸ್ಟ್ K3 ಅನ್ನ ನೋಡೋಣ, ಎ ಬಿ ಡಿ. ಸೊ ಇದು ಕೂಡ ಸೇಮ್. ಸೊ ಎ ಅನ್ನ ಡಿಲೀಟ್ ಮಾಡಿದ್ರೆ ಈ ಒಂದು ವರ್ಟೆಕ್ಸ್ ನನಗೆ ಸಿಗಲ್ಲ. ಸೊ ಎ ಅನ್ನ ಡಿಲೀಟ್ ಮಾಡಿದ್ರೆ ಏನಾಗುತ್ತೆ, ಬಿ ಇಂದ ಈ ಒಂದು ಎಡ್ಜ್ ಈ ಒಂದು ಎಡ್ಜ್ ಈ ಒಂದು ಎಡ್ಜ್ ಕವರ್ ಆಗುತ್ತೆ, ಸಿ ಇಂದ ಈ ಎಡ್ಜ್ ಕವರ್ ಆಗುತ್ತೆ, ಈ ಒಂದು ಎಡ್ಜ್ ಕವರ್ ಆಗಲ್ಲ. ಸೊ ಈ ಎಡ್ಜ್ ಕವರ್ ಆಗಬೇಕು ಅಂತಂದ್ರೆ ಎ ಬೇಕೇ ಬೇಕು. ನೆಕ್ಸ್ಟ್ ಬಿ ಅನ್ನ ತೆಗೆದೆ ಅಂತಂದ್ರೆ ಎ ಎಡ್ಜ್, ಸೊ ಎ ಏನ್ ಮಾಡುತ್ತೆ ಈ ಒಂದು ಎಡ್ಜ್ ನ ಕವರ್ ಮಾಡುತ್ತೆ, ಸಿ ಏನ್ ಮಾಡುತ್ತೆ ಈ ಒಂದು ಎಡ್ಜ್ ನ ಕವರ್ ಮಾಡುತ್ತೆ. ಸೊ ಮಧ್ಯದಲ್ಲಿ ಇರುವಂತ ಎಡ್ಜ್ ಕವರ್ ಆಗಿಲ್ಲ, ಸೊ ಬಿ ನನಗೆ ಬೇಕೇ ಬೇಕು. ನೆಕ್ಸ್ಟ್ ಸಿ ಅನ್ನ ತೆಗೆದೆ ಅಂತ ಅನ್ಕೊಳ್ಳಿ, ಎ ಏನ್ ಮಾಡುತ್ತೆ ಈ ಎರಡು ಎಡ್ಜಸ್ ಅನ್ನ ಕವರ್ ಮಾಡುತ್ತೆ, ಬಿ ಏನ್ ಮಾಡುತ್ತೆ 1 2 3, ಸೊ ಈ 3 ಎಡ್ಜಸ್ ಅನ್ನ ಕವರ್ ಮಾಡುತ್ತೆ. ಬಟ್ ಈ ಒಂದು ಎಡ್ಜ್ ಕವರ್ ಆಗಿಲ್ಲ, ಸೊ ಈ ಎಡ್ಜ್ ಕವರ್ ಆಗ್ಬೇಕು ಅಂತಂದ್ರೆ ನನಗೆ ಸಿ ಬೇಕೇ ಬೇಕು. ಸೊ ಇವಾಗ ನನಗೆ K3 ಕೂಡ ಏನಾಯ್ತು, ಮಿನಿಮಲ್ ವರ್ಟೆಕ್ಸ್ ಕವರಿಂಗ್ ಆಯ್ತು. ನೆಕ್ಸ್ಟ್ K4 ಬರೋಣ, ಬಿ ಮತ್ತೆ ಡಿ. ಸೊ ಇವಾಗ ನಾನು ಬಿ ವರ್ಟೆಕ್ಸ್ ಇಂದ ಈ 3 ಎಡ್ಜಸ್ ಅನ್ನ ಕವರ್ ಮಾಡಬಹುದು, ಡಿ ವರ್ಟೆಕ್ಸ್ ಇಂದ ಈ 3 ಎಡ್ಜಸ್ ಅನ್ನ ಕವರ್ ಮಾಡಬಹುದು. ಸೊ ಇವಾಗ ಎರಡರಲ್ಲಿ ಒಂದನ್ನ ತೆಗೆದೆ ಅಂತ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಡಿ ಅನ್ನ ತೆಗೆದೆ ಅಂತಂದ್ರೆ ಬಿ ಏನ್ ಮಾಡುತ್ತೆ ಈ 3 ಎಡ್ಜಸ್ ಅನ್ನ ಮಾತ್ರ ಕವರ್ ಮಾಡುತ್ತೆ, ಈ 2 ಎಡ್ಜಸ್ ಗಳು ಕವರ್ ಆಗಿಲ್ಲ. ಸೊ ನನಗೆ ಡಿ ಬೇಕೇ ಬೇಕು. ಸೊ ಇವಾಗ ಡಿ ಏನ್ ಮಾಡುತ್ತೆ ಈ 3 ಎಡ್ಜಸ್ ಅನ್ನ ಕವರ್ ಮಾಡುತ್ತೆ, ಬಿ ಅನ್ನ ಏನಾದ್ರೂ ತೆಗೆದೆ ಅಂತಂದ್ರೆ ಈ 2 ಎಡ್ಜ್ ಗಳು ಅನ್ಕವರ್ಡ್ ಅಂತಂದ್ರೆ ಕವರ್ ಆಗಿಲ್ಲ. ಸೊ ಇವಾಗ ನನಗೆ ಬಿ ಮತ್ತೆ ಡಿ ಎರಡು ಬೇಕಾಗುತ್ತೆ. ಸೊ K4 ವಿಲ್ ಆಲ್ಸೋ ಬಿಕಮ್ ದಿ ಮಿನಿಮಲ್ ಲೈನ್ ಕವರಿಂಗ್. ನೆಕ್ಸ್ಟ್ K5 ಬರೋಣ, ಬಿ ಸಿ ಡಿ. ಸೊ ಯಾವ್ಯಾವ್ದು ಯೂಸ್ ಮಾಡಿರೋದು, ಬಿ ಸಿ ಡಿ ಅಲ್ವಾ. ಸೊ ಇವಾಗ ಬಿ ಏನ್ ಮಾಡುತ್ತೆ ಈ 3 ಎಡ್ಜಸ್ ಅನ್ನ ಕವರ್ ಮಾಡುತ್ತೆ, ಡಿ ಏನ್ ಮಾಡುತ್ತೆ ಈ 3 ಎಡ್ಜಸ್, ಸೊ ಸಿ ಈ 2 ಎಡ್ಜಸ್ ಅನ್ನ ಕವರ್ ಮಾಡುತ್ತೆ. ಸೊ ಡಿ ಅನ್ನ ತೆಗೆದೆ ಅಂತ ಅಂದ್ರೆ ಬಿ ಏನ್ ಮಾಡುತ್ತೆ 1 2 3 ಎಡ್ಜಸ್ ಅನ್ನ ಕವರ್ ಮಾಡುತ್ತೆ, ಸಿ ಈ 2 ಎಡ್ಜಸ್ ಅನ್ನ ಕವರ್ ಮಾಡುತ್ತೆ, ಬಟ್ ಈ ಒಂದು ಎಡ್ಜ್ ಕವರ್ ಆಗಲಿಲ್ಲ. ಸೊ ನನಗೆ ಡಿ ಬೇಕೇ ಬೇಕು. ನೆಕ್ಸ್ಟ್ ಬಿ ಅನ್ನ ತೆಗೆದೆ ಅಂತಂದ್ರೆ ಏನಾಗುತ್ತೆ, ಡಿ ಈ 3 ಎಡ್ಜಸ್ ಅನ್ನ ಕವರ್ ಮಾಡುತ್ತೆ, ಸಿ ಈ 2 ಎಡ್ಜಸ್ ಅನ್ನ ಕವರ್ ಮಾಡುತ್ತೆ, ಈ ಎಡ್ಜ್ ಕವರ್ ಆಗಿಲ್ಲ. ಸೊ ನನಗೆ ಬಿ ಬೇಕೇ ಬೇಕು. ನೆಕ್ಸ್ಟ್ ಸಿ ಅನ್ನ ತೆಗೆದ್ವಿ ಅಂತ ಅನ್ಕೊಳ್ಳಿ, ನೋಡೋಣ ಇವಾಗ ಬಿ ಏನ್ ಮಾಡುತ್ತೆ ಈ 3 ಎಡ್ಜಸ್ ಅನ್ನ ಕವರ್ ಮಾಡುತ್ತೆ, ಡಿ ಏನ್ ಮಾಡುತ್ತೆ ಈ 3 ಎಡ್ಜಸ್ ಅನ್ನ ಕವರ್ ಮಾಡುತ್ತೆ. ನೋಡಿ ಎಲ್ಲಾ ಎಡ್ಜಸ್ ಕೂಡ ಕವರ್ ಆಯ್ತಾ, ಎಸ್. ಸೊ ಇವಾಗ ನಾನು ಈ ಒಂದು ಸೆಟ್ ಅಲ್ಲಿ ನಾನು ಸಿ ಅನ್ನ ತೆಗೆದ್ರೂ ಕೂಡ ನನ್ನ ಎಲ್ಲಾ ಎಡ್ಜಸ್ ಕೂಡ ಕವರ್ ಆಗ್ತಿದಾವೆ. ಸೊ ಏನಂತ ಕರಿಬಹುದು ಇದನ್ನ, K5 ವಿಲ್ ಬಿಕಮ್ ನಾಟ್ ಎ ಮಿನಿಮಲ್ ವರ್ಟೆಕ್ಸ್ ಕವರಿಂಗ್. ಯಾಕೆ ನಾಟ್ ಎ ಮಿನಿಮಲ್ ವರ್ಟೆಕ್ಸ್ ಕವರಿಂಗ್ ಅಂತ ಬರ್ದೆ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ನೋ ವರ್ಟೆಕ್ಸ್ ಮಸ್ಟ್ ಬಿ ಡಿಲೀಟೆಡ್. ಒಂದ್ಸಲಿ ಇಲ್ಲಿ ಇನ್ಸರ್ಟ್ ಆಗಿದೆ ಅಂತಂದ್ರೆ ಅದನ್ನ ಡಿಲೀಟ್ ಮಾಡಕ್ ಆಗ್ಬಾರ್ದು. ಡಿಲೀಟ್ ಮಾಡೋದ್ರೂ ಕೂಡ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ, ಇಟ್ ಈಸ್ ನಾಟ್ ಎ ಮಿನಿಮಲ್ ವರ್ಟೆಕ್ಸ್ ಕವರಿಂಗ್. ಸೊ ಇನ್ನೂ ಒಂದು ಕಂಡೀಷನ್ ಬರ್ಬೋದು, ಎ ಬಿ ಸಿ ಡಿ 4 ವರ್ಟೆಕ್ಸ್ ಗಳನ್ನು ಕೂಡ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ, K6 ವಿಲ್ ಬಿ ಈಕ್ವಲ್ ಟು ಎ ಬಿ ಸಿ ಡಿ, ಸರಿನಾ. ಸೊ 4 ವರ್ಟೆಕ್ಸ್ ಅನ್ನು ಕೂಡ ನಾವು ಯೂಸ್ ಮಾಡಿದ್ರೆ ಎಲ್ಲ ಎಡ್ಜಸ್ ಕೂಡ ಕವರ್ ಆಗೇ ಆಗ್ತವೆ. ಸೊ ಇವಾಗ K6 ಗೆ ಕಂಡೀಷನ್ ಅನ್ನ ನೋಡೋಣ, ಮಿನಿಮಲ್ ಅಥವಾ ಏನು ಅಂತ. ಸೊ ಈಗ ನೋಡಿ K6 ಅಲ್ಲಿ ಎ ಬಿ ಸಿ ಡಿ ಇದೆ. ಸೊ ಎ ಬಿ ಸಿ ಡಿ ಇದೆ, ನಾನು ಎ ತೆಗೆದೆ ಅಂತ ಅನ್ಕೊಳ್ಳಿ. ಸೊ ಎ ತೆಗೆದ್ರೆ ಬಿ ಏನ್ ಮಾಡುತ್ತೆ ಈ 3 ಎಡ್ಜಸ್ ಅನ್ನ ಕವರ್ ಮಾಡುತ್ತೆ, ಡಿ ಈ 3 ಎಡ್ಜಸ್ ಅನ್ನ ಕವರ್ ಮಾಡುತ್ತೆ, ಸಿ ಈ 2 ಎಡ್ಜಸ್ ಅನ್ನ ಕವರ್ ಮಾಡುತ್ತೆ. ಸೊ ನಾನು ಎ ಅನ್ನ ಡಿಲೀಟ್ ಮಾಡಿದ್ರು ಕೂಡ ಎಲ್ಲ ಎಡ್ಜಸ್ ಕೂಡ ಕವರ್ ಆಗ್ತಾ ಇದೆ. ಸೊ ಏನಾಗುತ್ತೆ, K6 ವಿಲ್ ಆಲ್ಸೋ ಬಿಕಮ್ ನಾಟ್ ಎ ಮಿನಿಮಲ್ ವರ್ಟೆಕ್ಸ್ ಕವರಿಂಗ್. ಸೊ ನೆಕ್ಸ್ಟ್ ಲಾಸ್ಟ್ ಒನ್, ಮಿನಿಮಮ್ ವರ್ಟೆಕ್ಸ್ ಕವರಿಂಗ್ ಅಂತ ಅಂದ್ರೆ ಏನು? ಮಿನಿಮಮ್ ವರ್ಟೆಕ್ಸ್ ಕವರಿಂಗ್ ಆಗಿರ್ಬೇಕು ಅಂತಂದ್ರೆ ಅದು ಫಸ್ಟ್ ಮಿನಿಮಲ್ ವರ್ಟೆಕ್ಸ್ ಕವರಿಂಗ್ ಆಗಿರ್ಬೇಕು. ನೋಡಿ, ಮಿನಿಮಲ್ ವರ್ಟೆಕ್ಸ್ ಕವರಿಂಗ್ ಇನ್ ವಿಚ್ ಮಿನಿಮಮ್ ನಂಬರ್ ಆಫ್ ವರ್ಟಿಸಸ್ ಆರ್ ಇನ್ ದ ಸೆಟ್ ಅಂತಂದ್ರೆ ಫಸ್ಟ್ ಏನಾಗಿರ್ಬೇಕು, ಮಿನಿಮಮ್ ವರ್ಟೆಕ್ಸ್ ಕವರಿಂಗ್ ಆಗಿರ್ಬೇಕಲ್ವಾ. ಸೊ ಯಾವ್ಯಾವ ಮಿನಿಮಮ್ ವರ್ಟೆಕ್ಸ್ ಕವರಿಂಗ್ ಆಗಿರೋದು, K1 K2 K3 K4. ಸೊ ಮಿನಿಮಲ್ ಅಲ್ವಾ ಇವು. ಸೊ ಮಿನಿಮಲ್ ವರ್ಟೆಕ್ಸ್ ಕವರಿಂಗ್. ಸೊ ಈಗ ಮಿನಿಮಮ್ ವರ್ಟೆಕ್ಸ್ ಕವರಿಂಗ್ ಯಾರ ಮೇಲೆ ಅಪ್ಲೈ ಆಗೋದು, ಈ 4 ಸೆಟ್ಗಳ ಮೇಲೆ ಮಾತ್ರ. ಸೊ K1 K2 K3 K4 ಅನ್ನ ಮಾತ್ರ ನೋಡಿ. ಸೊ ಇವಾಗ ಇದರಲ್ಲಿ ಎಷ್ಟೆಷ್ಟು ವರ್ಟೆಕ್ಸ್ ಗಳು ಯೂಸ್ ಆಗಿದ್ದಾವೆ ಅಂತ ಮೆನ್ಷನ್ ಮಾಡಿ. 1 2 3, ನೆಕ್ಸ್ಟ್ ಈ ಸೆಟ್ ಅಲ್ಲಿ 3, ನೆಕ್ಸ್ಟ್ ಈ ಸೆಟ್ ಅಲ್ಲೂ ಕೂಡ 3, ಸೊ ಈ ಸೆಟ್ ಅಲ್ಲಿ ಕೇವಲ 2.
ಸೊ ಅವ್ರೇನ್ ಕೇಳ್ತಾ ಇರೋದು ಮಿನಿಮಮ್ ವರ್ಟೆಕ್ಸ್ ಕವರಿಂಗ್. ಸೊ 3 3 3 2. ಸೊ ಯಾವುದು ಮಿನಿಮಮ್ ವ್ಯಾಲ್ಯೂ? 2 is the minimum value. ಸೊ K4 ಸೆಲೆಕ್ಟ್ ಆಗುತ್ತೆ. Therefore K4 is the minimum vertex covering with 2 vertices in the set. ಸರಿನಾ? ಸೊ ಈ ಒಂದು ಸೆಟ್ ಅಲ್ಲಿ ಕೇವಲ 2 ವರ್ಟಿಸಿಸ್ ಅನ್ನ ಯೂಸ್ ಮಾಡಿಕೊಂಡು ನಾನು ಎಲ್ಲ ಎಡ್ಜಸ್ ಅನ್ನು ಕೂಡ ಕವರ್ ಮಾಡಿದ್ದೀನಿ ಅಂದಾಗ. ಸೊ ವರ್ಟೆಕ್ಸ್ ಕವರಿಂಗ್ ಕಂಪ್ಲೀಟ್ ಆಗಿದೆ. ಸೊ ಎಡ್ಜ್ ಅಥವಾ ಲೈನ್ ಕವರಿಂಗ್ ವಿಡಿಯೋ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಲಿಂಕ್ ಅನ್ನ ನೀವು ನೋಡಬಹುದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.